ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಮೇಲೆ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಳಿ ಮಾಡಿದ ಆ ವ್ಯಕ್ತಿಯ ಗುರುತನ್ನ ಪತ್ತೆ ಮಾಡಲಾಗಿದೆ. ಹೌದು, ದೆಹಲಿ ಸಿಎಂ ರೇಖಾ ಗುಪ್ತಾ ಮೇಲೆ ಯಾರೋ ಒಬ್ಬ ವ್ಯಕ್ತಿ ಕಪಾಳ ಮೋಕ್ಷ ಮಾಡಿರ್ತಾನೆ. ಹಲ್ಲೆ ಮಾಡಿದ್ದ ವ್ಯಕ್ತಿಯ ಬಗ್ಗೆ ಗುರುತನ್ನ ಪತ್ತೆ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ರಾಜೇಶ್ ಬಾಯ್ ಸಕಾರಿಯಾ ಈತನನ್ನ ಸದ್ಯ ಅರೆಸ್ಟ್ ಮಾಡಲಾಗಿದೆ. ಸಿಎಂ ಮನೆ ಬಳಿಯೇ ಹಲ್ಲೆ ಮಾಡಿದ್ದ ಈ ಆರೋಪಿ ದೆಹಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾರ ಅಧಿಕೃತ ನಿವಾಸದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇರುತ್ತೆ, ಜನ್ ಸುನ್ವಾಯಿ. ಈ ಕಾರ್ಯಕ್ರಮದ ಸಂದರ್ಭದಲ್ಲೇ ಕೆಲವೊಂದು ಡಾಕ್ಯುಮೆಂಟ್ಸ್ ಅನ್ನ ಹಿಡಿದುಕೊಂಡು ಬರುವಂತಹ ಈ ರಾಜೇಶ್ ಬಾಯ್ ಸಕಾರಿಯಾ ಅನ್ನುವಂಥ ವ್ಯಕ್ತಿ ಏಕಾಏಕಿ ಮಾತಾಡ್ತಿದ್ದ ಸಂದರ್ಭದಲ್ಲೇ ಕಪಾಳ ಮೋಕ್ಷ ಮಾಡಿರ್ತಾನೆ. ಇನ್ನು ಭಾರತೀಯ ಜನತಾ ಪಕ್ಷದ ದೆಹಲಿ ಘಟಕದ ಮುಖ್ಯಸ್ಥ ವೀರೇಂದ್ರ ಸಚ್ದೇವ್ ರೇಖಾ ಗುಪ್ತಾ ಮೇಲಿನ ದಾಳಿಯನ್ನು ಖಂಡಿಸಿದ್ದಾರೆ. ದೂರುದಾರನಂತೆ ಬಂದಿದ್ದ ಆ ಅಪರಿಚಿತ ವ್ಯಕ್ತಿ ಏಕಾಏಕಿ ರೇಖಾ ಗುಪ್ತಾ ಮೇಲೆ ದಾಳಿಯನ್ನು ನಡೆಸ್ತಾನೆ. ಈ ನಿಟ್ಟಿನಲ್ಲಿ ಯಾರವನು ಅನ್ನುವಂತಹ ಪತ್ತೆ ಕಾರ್ಯ ನಡೆಯುತ್ತೆ. ಇದೀಗ ಆ ಹಲ್ಲೆ ಮಾಡಿದಂತಹ ರಾಜೇಶ್ ಬಾಯ್ ಸಕಾರಿಯಾ ಈತನನ್ನು ಅರೆಸ್ಟ್ ಮಾಡಲಾಗಿದೆ. ಜನಸಂಪರ್ಕ ಸಭೆ ಅದು, ಜನ್ ಸುನ್ವಾಯಿ ಅನ್ನುವಂಥ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಆತ ಕೂಡ ಬರ್ತಾನೆ, ಮಾತುಕತೆ ನಡೆಸೋ ನಿಟ್ಟಿನಲ್ಲೇ ಬಂದಂಗೆ ಕಾಣುತ್ತೆ. ದೂರುದಾರನ ರೀತಿ ಕಂಡು ಬರ್ತಾನೆ, ಕೆಲವೊಂದೇನೋ ಪುಸ್ತಕಗಳನ್ನು ಹಿಡ್ಕೊಂಡಿರ್ತಾನೆ. ಏಕಾಏಕಿ ರೇಖಾ ಅವರ ಮೇಲೆ ದಾಳಿಯನ್ನು ಮಾಡ್ತಾನೆ. ನಂತರ ಅವನು ಯಾರು ಅನ್ನುವಂತಹ ಪತ್ತೆ ಕಾರ್ಯ ಆರಂಭವಾಗುತ್ತೆ. ಇದೀಗ ಆತನ ಬಂಧನ ಕೂಡ ಆಗಿದೆ. ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರ ಅಧಿಕೃತ ನಿವಾಸದಲ್ಲಿ ಇಂದು ಬೆಳಗ್ಗೆ ಜನಸ್ಪಂದನ ಕಾರ್ಯಕ್ರಮ ನಡೀತಾ ಇರುತ್ತೆ. ಈ ವೇಳೆ ಮುಖ್ಯಮಂತ್ರಿಯ ಮೇಲೆ ಆಗಿರುವಂತಹ ಕಪಾಳ ಮೋಕ್ಷ ಇದನ್ನು ಬಿಜೆಪಿ ಆರೋಪಿಸಿದೆ. ಇನ್ನು 35 ವರ್ಷದ ವ್ಯಕ್ತಿ, ಈಗಾಗಲೇ ಹೇಳಿದ ಹಾಗೆ ರಾಜೇಶ್ ಬಾಯ್ ಸಕಾರಿಯಾ ಅನ್ನುವಂಥ ವ್ಯಕ್ತಿ ಮುಖ್ಯಮಂತ್ರಿ ಬಳಿ ಅಂದರೆ ರೇಖಾ ಗುಪ್ತಾ ಅವರ ಬಳಿ ಕೆಲವೊಂದು ದಾಖಲೆಗಳನ್ನು ಹಿಡ್ಕೊಂಡು ಬರ್ತಾನೆ, ಮಾತಾಡ್ತಿರ್ತಾನೆ. ನೋಡ್ತಾ ಇದ್ದಂತೆ ರೇಖಾ ಗುಪ್ತಾ ಮೇಲೆ ಕಪಾಳ ಮೋಕ್ಷ ಮಾಡಿರ್ತಾನೆ. ಸೊ ಆತನ ಪತ್ತೆಕಾರಿಯಾಗಿದೆ, ಸದ್ಯ ಅರೆಸ್ಟ್ ಅನ್ನುವಂಥ ಮಾಹಿತಿ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಅನಂತ್ ರಾಮಯ್ಯ ನೀಡ್ತಾರೆ. ಅನಂತ್, ಜನಸ್ಪಂದನ ಕಾರ್ಯಕ್ರಮದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರ ಮೇಲೆಯೇ ಈ ವ್ಯಕ್ತಿ ದಾಳಿಯನ್ನು ನಡೆಸಿರ್ತಾರೆ. ಈ ಕಾರ್ಯಾಚರಣೆ ಹೆಂಗೆ ನಡೀತು? ಕಪಾಳ ಮೋಕ್ಷ ಮಾಡಿದ ತಕ್ಷಣ ಆತ ಅಲ್ಲಿಂದ ಏನು ಓಡೋಗ್ಬಿಟ್ಟಿದ್ನ? ಹೆಂಗಿತ್ತನನ್ನ ಪತ್ತೆ ಮಾಡಿದ್ರು? ಏನಿದೆ ಇನ್ಫಾರ್ಮೇಶನ್ ಇದಕ್ಕೆ ಸಂಬಂಧಪಟ್ಟಂತೆ? ದಿವ್ಯಾ, ಏನಂದ್ರೆ ಈಗ ಏನು ಸಾರ್ವಜನಿಕ ಸಂಪರ್ಕ ಸಭೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಏನು ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ಪ್ರತಿ ವಾರ ಕೂಡ ಏನು ಸಾರ್ವಜನಿಕರ ಸಮಸ್ಯೆಯನ್ನು ಕೇಳುವಂತಹದ್ದು ತಮ್ಮ ಅಧಿಕೃತ ದೆಹಲಿ ನಿವಾಸದಲ್ಲಿ ನಡೀತಾ ಇರುತ್ತೆ. ಅದರಂತೆ ಇವತ್ತು ಕೂಡ ಏನು ಮಾರ್ನಿಂಗ್ ಅವರು ಒಂದು ಜನಸಂಪರ್ಕ ಸಭೆಯನ್ನ ನಡೆಸುವಂತ ಸಂದರ್ಭದಲ್ಲಿ ಮನವಿಯನ್ನ ಕೊಡಕ್ ಬರ್ತಾನೆ. ಆತ ಯಾವ್ದೋ ಒಂದು ಸಮಸ್ಯೆಯನ್ನ ಹೇಳ್ಕೊಂಡು ಮನವಿಯನ್ನ ಕೊಡಕ್ ಬರ್ತಾ ಇರುವಂತ ಸಂದರ್ಭದಲ್ಲಿ ದಾಖಲೆಗಳ ಪತ್ರಗಳನ್ನ ಕೊಡ್ತಾನೆ. ದಾಖಲೆ ಪತ್ರಗಳನ್ನ ಕೊಟ್ಟ ನಂತರದಲ್ಲಿ ಏನು ರೇಖಾ ಗುಪ್ತಾ ಅವರ ಕಪಾಳಕ್ಕೆ ಹೊಡೆದು ಅದರ ನಂತರ ಅವರ ಏನು ಕೂದಲನ್ನು ಕೂಡ ಎಳೆಯುವಂತ ಪ್ರಯತ್ನವನ್ನ ಮಾಡ್ತಾರೆ. ಅಕ್ಕಪಕ್ಕದಲ್ಲೇ ಏನು ಅವರ ಬೆಂಗಾವಲು ಸಿಬ್ಬಂದಿ ಅವರ ರೇಖಾ ಅವರನ್ನ ರಕ್ಷಣೆ ಮಾಡ್ತಾರೆ. ಮತ್ತೆ ಅವರು ಕೆಳಗಡೆ ಅಲ್ಲಿ ಕೆಳಗಡೆಯನ್ನು ಕೂಡ ಕುಸಿದ್ ಬಿಡ್ತಾರೆ. ಆ ಸಂದರ್ಭದಲ್ಲಿ ಕೂಡಲೇ ಏನು ಅವನ ಒಬ್ಬ ವ್ಯಕ್ತಿಯನ್ನ ಏನು 31 ವರ್ಷದ ಗುಜರಾತ್ ಮೂಲದವನು ಆ ವ್ಯಕ್ತಿಯನ್ನ ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಇದು ಒಂದ್ ರೀತಿಯಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಡೆದಿರುವಂತಹ ಘಟನೆ. ಅವರು ಕೂಡ ಊಹಿಸಿರ್ಲಿಲ್ಲ, ಯಾಕೆಂದ್ರೆ ಸಮಸ್ಯೆಗಳನ್ನ ಹೇಳಕ್ ಬಂದಂತ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಘಟನೆಗಳು ಆಗ್ತವೆ ಅಂತ ಹೇಳ್ಬಿಟ್ಟು ಯಾರು ಕೂಡ ಊಹಿಸಿರೋದಿಲ್ಲ. ಬಟ್ ಮೇಲ್ನೋಟಕ್ಕೆ ಆ ವ್ಯಕ್ತಿ ಡ್ರಿಂಕ್ಸ್ ಮಾಡಿ ಬಂದಿದ್ದ, ಅವನು ಏನೋ ಡ್ರಗ್ ಕೂಡ ಸೇವನೆ ಮಾಡಿದ್ದ ಅಂತ ಹೇಳ್ಬಿಟ್ಟು ಪೊಲೀಸ್ ಮೂಲಗಳಿಂದ ಹೇಳಲಾಗ್ತಿದೆ. ಆದ್ರೆ ಅಂತ ಒಬ್ಬ ವ್ಯಕ್ತಿಯನ್ನ ಪೊಲೀಸರು ಯಾವ ರೀತಿಯಾಗಿ ಹೇಗ್ ಬಿಟ್ರು, ಇದು ಸೆಕ್ಯೂರಿಟಿ ಲ್ಯಾಪ್ಸಸ್ ಅಂತ ಹೇಳ್ಬಿಟ್ಟು ಈಗಾಗಲೇ ಕಾಂಗ್ರೆಸ್ ಕೂಡ ಇದ್ರ ಬಗ್ಗೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಕಾಂಗ್ರೆಸ್ ಅವರು ಕೂಡ ಈ ಒಂದು ಘಟನೆಯನ್ನ ಖಂಡಿಸಿದ್ದಾರೆ. ಏನು ಒಬ್ಬ ಮುಖ್ಯಮಂತ್ರಿಗೆ ಇಂತಹ ಒಂದು ಘಟನೆಗಳಾದಾಗ, ಮುಖ್ಯಮಂತ್ರಿಯ ಮೇಲೆ ದಾಳಿಗಳಾದಾಗ ಇನ್ನ ಜನಸಾಮಾನ್ಯರ ಪರಿಸ್ಥಿತಿ ಏನಾಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಈ ಒಂದು ಸಂದರ್ಭದಲ್ಲಿ ಘಟನೆಯನ್ನ ಖಂಡಿಸಿದೆ. ಈ ವಿಚಾರದಲ್ಲಿ ನಾವು ಯಾವುದೇ ಕಾರಣಕ್ಕೂ ರಾಜಕೀಯ ಮಾಡಕ್ ಹೋಗೋದಿಲ್ಲ. ಆದ್ರೆ ಒಬ್ಬ ಮುಖ್ಯಮಂತ್ರಿಗೆಯನ್ನ ಭೇಟಿಯಾಗುವ ಸಂದರ್ಭದಲ್ಲಿ ಅವ್ರ ಸಮಸ್ಯೆಗಳನ್ನ ಹೇಳ್ಕೊಳಕ್ಕೆ ಬಂದಿದ್ರು ಕೂಡ ಪ್ರತಿಯೊಬ್ಬರನ್ನು ಕೂಡ ಚೆಕ್ ಮಾಡಿ ಬಿಡ್ಬೇಕಾಗಿರುವಂತದ್ದು ಪೊಲೀಸ್ ಅವರ ಮತ್ತೆ ಅವರ ಸಿಬ್ಬಂದಿಯ ಕರ್ತವ್ಯ ಆಗಿರುತ್ತೆ. ಆದ್ರೂ ಕೂಡ
ಯಾವುದೇ ರೀತಿಯಾದಂತ ಒಂದು ಚೆಕ್ ಮಾಡಿದ್ರೆ ಹೇಗ್ ಬಿಟ್ರು ಇಂತ ಒಬ್ಬ ವ್ಯಕ್ತಿಯನ್ನ ಬೈ ಚಾನ್ಸ್ ಏನೋ ಅವನು ಅವ್ನ್ background ಗೊತ್ತಾಗಿದ್ಯಾ ಅನಂತ್? ಮತ್ತೊಂದು ಹಲೋ ಅನಂತ್, ಅವನ ಬ್ಯಾಕ್ಗ್ರೌಂಡ್ ಗೊತ್ತಾಗಿದೆಯಾ? ರಾಜೇಶ್ ಬಾಯ್ ಸಕಾರಿಯಾ ಆತ ಯಾರು, ಎಲ್ಲಿ ಅವನು, ಯಾವ ಕಾರಣಕ್ಕೆ ಬಂದಿದ್ದ, ಇದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಸಿಕ್ಕಿದೆಯಾ? ಹೌದು ದಿವ್ಯಾ, ಏನು ಆ ಒಬ್ಬ ವ್ಯಕ್ತಿ ಗುಜರಾತ್ ಮೂಲದವನು ಅಂತ ಹೇಳ್ಬಿಟ್ಟು ಈಗಾಗಲೇ ಏನು ಅವನನ್ನ ಸಿವಿಲ್ ಲೈನ್ಸ್ ಪೊಲೀಸ್ ಅವರು ಅವನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ರಾಜೇಶ್ ಖೆಮಾನಿಯಾ ಅಂತ ಹೇಳ್ಬಿಟ್ಟು ಅವನ ಹೆಸರು. ಅವನು ಗುಜರಾತ್ ಇಂದ ಬಂದಿದ್ದ. ಬಟ್ ಗುಜರಾತ್ ಇಂದ ಮೂಲತಃ ಆಧಾರ್ ಕಾರ್ಡ್ ಅಲ್ಲಿ ಅವನ ಅಡ್ರೆಸ್ ಬಂದ್ರೆ ಗುಜರಾತ್ ಅಲ್ಲಿ ಇದೆ. ಬಟ್ ಇಲ್ಲಿ ನಡೀತಾ ಇರುವಂತದ್ದು ಅಲ್ಲಿ ಸ್ಥಳೀಯವಾಗಿ ದೆಹಲಿ ಸಂಬಂಧಪಟ್ಟಂಗೆ, ದೆಹಲಿ ಸುತ್ತಮುತ್ತ ಇರುವಂತಹ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂಗೆ ಅವರ ಸಮಸ್ಯೆಗಳನ್ನ ಆಲಿಸುವಂತಹ ಕೆಲಸವನ್ನ ರೇಖಾ ಗುಪ್ತಾ ಅವರು ಮಾಡ್ತಾ ಇದ್ದಾರೆ. ಆದ್ರೆ ಅವನು ಅಲ್ಲಿಂದ ಇಲ್ಲಿಗೆ ಹೇಗೆ ಬಂದ ಅನ್ನೋದು ಒಂದು ಮುಖ್ಯವಾಗಿರುವಂತಹ ಪ್ರಶ್ನೆ. ಹಾಗಾಗಿ ಅವನ ಹಿನ್ನೆಲೆ ಏನು, ಅಥವಾ ಇದರಿಂದ ಯಾರಾದ್ರೂ ಸಂಚು ಇರ್ಬೋದಾ, ಏನಾದ್ರೂ ಉದ್ದೇಶಪೂರ್ವಕವಾಗಿ ಮಾಡಿರ್ಬೋದಾ, ಅಥವಾ ಆಮೇಲೆ ನೋಡಿ, ಇನ್ನೊಂದು ನೀವು ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ರಿ. ಗುಜರಾತ್ ಮೂಲದವನು ಅವನ್ ಯಾಕೆ ಇಲ್ಲಿ ಬಿಟ್ರು ಅನ್ನೋದು ಒಂದು ಕ್ವಶನ್ಸ್ ಆಗುತ್ತೆ ಇಲ್ಲಿ. ಯಾಕಂದ್ರೆ ಸ್ಥಳೀಯವಾಗಿರುವಂತ ಸಮಸ್ಯೆಗಳನ್ನ ಹೇಳ್ಕೊಳಕ್ಕೆ ಲೋಕಲ್ ಆಗಿರೋರು, ಈಗ ಯಾವುದೇ ಒಂದು ಜನಸಂಪರ್ಕ, ಫಾರ್ ಎಕ್ಸಾಂಪಲ್ ನಮ್ದೇ ಆದ್ರೂ ಕೂಡ ನಮ್ಮ ಕರ್ನಾಟಕ ಸಮಸ್ಯೆಗಳ ಸಂಬಂಧಪಟ್ಟಂಗೆ ಸಮಸ್ಯೆಯನ್ನ ಮುಖ್ಯಮಂತ್ರಿಗಳ ಬಳಿ ಹೇಳಕ್ಕೆ ಬೇರೆ ರಾಜ್ಯದವನ್ ಬಂದಂಗ ಆಯ್ತು ಇದು. ಹಾಗಾಗಿ ಅವನ ಒಂದು ಹಿನ್ನೆಲೆ. ಬಟ್ ಇದೆಲ್ಲ ನೋಡಿದಾಗ ಸ್ವಲ್ಪ ಎಲ್ಲೋ ಒಂದ್ ಕಡೆ ಏನಾದ್ರೂ ಸಂಚು ನಡೆದಿರ್ಬೋದಾ, ಆ ನಿಟ್ಟಿನಲ್ಲೂ ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ ದಿವ್ಯಾ. ಓಕೆ ಅನಂತ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.